ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಗಳನ್ನು ಕೇಳಲು, ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು, ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾನು ಆಶಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಹಾಸನ ಜಿಲ್ಲೆಯಲ್ಲಿದ್ದೀವಿ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಅಗನಿ ಅನ್ನುವಂಥ ಒಂದು ಪುಟ್ಟ ಗ್ರಾಮಕ್ಕೆ ಬಂದಿದ್ದೀವಿ. ಮೂರ್ಕಣ್ಣು ಗುಡ್ಡ, ಇದರ ಸುತ್ತಮುತ್ತ ಇರುವಂಥ 7-8 ಹಳ್ಳಿಗಳಿಗೆ, ಹಳ್ಳಿಯ ಜನರಿಗೆ ಸಾಕಷ್ಟು ವರ್ಷಗಳಿಂದ, ಸಾಕಷ್ಟು ಅಂತಂದರೆ 100 ವರ್ಷಗಳಿಂದ ಒಂದು ಆತಂಕದಲ್ಲಿ, ಭೀತಿಯಲ್ಲಿ ಬದುಕ್ತಾ ಇದ್ದಾರೆ. ಹಾಗಿದ್ರೆ ಇವರ ಆತಂಕ ಏನು, ಇವ್ರ ಭೀತಿ ಏನು ಅನ್ನೋದನ್ನು ಖುದ್ದು ಇಲ್ಲಿನ ಸುತ್ತಮುತ್ತಲಿರುವಂಥ ಗ್ರಾಮಸ್ಥರನ್ನು ಮಾತಾಡ್ಸೋಣ. ಸರ್, ನಿಮಗೊಂದು ಆತಂಕ ಇದೆ ಅಂತ, ಏನು ಆ ಆತಂಕ ಅಂತ? ಇದು 100 ಏನು ಇದು ಹುಟ್ಟಿದೆ, ಅವಾಗಿಂದನೂ ನಾವು ಪೂರ್ವಜರೆಲ್ಲ ಇಲ್ಲೇ ಬದುಕು ಕಟ್ಕೊಂಡು ಬಂದಿರೋಂಥದ್ದು. ಇವಾಗ ಏನಾಗಿದೆ ಅಂದರೆ ನಮಗೆ 100 ವರ್ಷಗಳ ಹಿಂದಿನ ರೆಕಾರ್ಡೆಲ್ಲ ಇದೆ, ಎಲ್ಲರಿಗೂ ಇದೆ. ಆದ್ರೂ ಸಹ ಈಗೊಂದು 5-6-7 ವರ್ಷದಿಂದ ಅರಣ್ಯಕ್ಕೆ ಸೇರಿದ ಜಾಗ ಅಂತೇಳಿ ತೊಂದರೆ ಮಾಡ್ತಾರೆ. ತೊಂದರೆ ಅಂದರೆ ನೋಟಿಸ್ ಮಾಡಿಕೊಡ್ತಾ ಇದ್ದಾರೆ, ಯಾರಿಗೂ ಏನಿಲ್ಲ. ಅಲ್ಲಲ್ಲಿ ಸ್ಟ್ರಂಚ್ ಕಂದಕಗಳನ್ನ ನಿರ್ಮಾಣ ಮಾಡೋದು, ನೀವು ಇಲ್ಲಿ ಕೃಷಿ ಚಟುವಟಿಕೆಗಳಿಗೆ ಹೋಗಬೇಡಿ ಅಂತೇಳಿ ಹೇಳೋದು, ಈ ಥರ ಮಾಡ್ತಿದ್ದಾರೆ. ಅದರಿಂದ ತುಂಬ ಆತಂಕ ಆಗಿದೆ ಅಂತಂದರೆ ಕೆಲವರಿಗೆ ಎಲ್ಲರಿಗೂ ರೆಕಾರ್ಡ್ ಭೂಮಿ ಇದೆ, 100 ವರ್ಷದ ರೆಕಾರ್ಡೇ ಇದೆ, ಎಲ್ಲ ಪಾಣಿ ಖಾತೆ ಎಲ್ಲ ಇದೆ, ನಮ್ಮ ಹೆಸರಿಗಿದೆ. ಆಮೇಲೆ ಮತ್ತೆ ಏನಂದರೆ ಇಲ್ಲಿ ಕೂಲಿ ಕಾರ್ಮಿಕರು ತುಂಬ ಇದ್ದಾರೆ ಇದರಲ್ಲಿ. ಆ ಕೂಲಿ ಕಾರ್ಮಿಕರಿಗೆ ಏನಾಗಿದೆ ಅಂತಂದರೆ ಕೆಲವರಿಗೆ ಪಾಣಿ ಪಠ್ಯ ಪುಸ್ತಕ, ಕೆಲವರಿಗಿಲ್ಲ. ಆಮೇಲೆ ನಮ್ಮ ಘನ ಸರ್ಕಾರ 53, 57, 94C ಕೆಲವರಿಗೆಲ್ಲ ಒಂದು 500-600 ಜನಕ್ಕೆ ಆಗಲೇ ದಾಖಲೆಗಳನ್ನ ಕೊಟ್ಟಿದೆ. ಆ ದಾಖಲೆಗಳು ಕೊಟ್ಟವರಿಗೆ ಕೆಲವರಿಗೆ ಕೊಟ್ಟಿದೆ. ಬುದ್ಧಿವಂತಿಕೆ ಇದ್ದಂಥವರು ದಾಖಲೆ ಮಾಡ್ಕೊಂಡು ತಗೊಂಡಿದ್ದಾರೆ. ಇನ್ನು ಕೆಲವರಿಗೆ ಏನು ಗೊತ್ತಿಲ್ಲ ಪಾಪ ಅಂತ ಇದ್ದವರು ಮನೆ ಕಟ್ಕೊಂಡಿದ್ದಾರೆ, ಕೆಲವರಿಗೆ ದಾಖಲೆಗಳಿಲ್ಲ. ಆದರೆ ಇದರಲ್ಲಿ ನಮ್ಮದು 8 ಹಳ್ಳಿಗಳು ಸೇರ್ತವೆ. ಇದು ಕಾಡ್ಮನೆ ಅಂತೇಳಿ ಒಂದು ಗ್ರಾಮ ಬರುತ್ತೆ, ಮಂಜನಹಳ್ಳಿ, ಅಚ್ಚನಹಳ್ಳಿ, ಅಗನಿ, ಮತ್ತು ಕಾಡ್ಮನೆ ವಿಲೇಜ್ ಅಂತಲೂ ಬರುತ್ತೆ, ಒಂದು ಕ್ಯಾಮ್ನಹಳ್ಳಿ. ಇದು ಮತ್ತು ಈ ಸುತ್ತಮುತ್ತ ಎಲ್ಲ ತುಂಬ ಊರುಗಳು ಸೇರುತ್ತೆ. ಅದರಲ್ಲಿ ಕಾಡ್ಮನೆ ಟೀ ಎಸ್ಟೇಟು ನಮ್ಮ ಏನು ಇವರು ಅರಣ್ಯ ಇಲಾಖೆಗೆ ಜಾಗ ಸೇರುತ್ತೆ ಅಂದರೆ ಅದರಿಂದ ಆಚೆ ಅವ್ರದ್ದು 6000 ಎಕರೆ ಜಾಗ ಇದೆ ಅವರಿಗೆ. ಅವ್ರದ್ದು ನಿಮಗಿಲ್ಲ, ನಾನು ನೋಡ್ತಾ ಇರೋಂಗೆ ನಿಮ್ಗೆ ಇಲ್ಲಿ ಕೂಗಳತೆ ದೂರದಲ್ಲೇ ಕಾಡ್ಮನೆ ಟೀ ಎಸ್ಟೇಟ್ ಬರುತ್ತೆ. ಅದರಿಂದ ಈಚೆ ನಾವು ಇರೋದು. ಆದರೂ ನಮಗೆಲ್ಲರಿಗೂ ನೋಟಿಸ್ ಕೊಟ್ಟು ಇಷ್ಟು ತೊಂದರೆ ಮಾಡ್ತಾ ಇದ್ದಾರೆ. 9000 ಎಕರೆ ಜಮೀನೀಗ ಅವರು ನಮ್ಮದು ಅಂತ ಹೇಳ್ತಿದ್ದಾರೆ ಅರಣ್ಯ ಫಾರೆಸ್ಟ್ ಅವರು. 9000 ಎಕರೆಯಲ್ಲಿ ಅದರಲ್ಲಿ 3000 ಎಕರೆ ನಮಗೆ ಕಂದಾಯ ಭೂಮಿಗೆ ಸೇರಿದ್ದು. ಮತ್ತು ನಮ್ಮ ಕಂದಾಯ ಭೂಮಿನೇ ಬಿಟ್ಟು ಬೇಕಾದ್ರೆ ಅವರು ಅರಣ್ಯ ಇಲಾಖೆ ಮಾಡ್ಕೊಳ್ಳೋದ್ರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಇಲ್ಲಿ ಇರೋವಂಥವ್ರಿಗೆ ಶಾಶ್ವತವಾಗಿ ನೆಲೆ ಕೊಡಬೇಕು ಮತ್ತು ಇಲ್ಲಿ ಇರೋವಂಥ ಭೂಮಿನ ಉಳಿಸಿ ಅದನ್ನು ಒಂದು ಮುಂದುವರಿಸಬೇಕಂತ ನಮ್ಮದು ಒಂದು ಹೌದು. ನಮಗೆ ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ನಾವೀಗ ನಮ್ಮ ತಂದೆ ತಾಯಿ 100 ವರ್ಷದಿಂದ ಇಲ್ಲೇ ಇದ್ದಾರೆ. ನಾವೀಗ 40 ವರ್ಷದಿಂದ ನಮಗೆ ಗೊತ್ತಿರೋಂಗೆ ನಾವು 40 ವರ್ಷದಿಂದ ಇಲ್ಲಿದ್ದೀವಿ. ಒಂದು 53 ಆಗಲಿ 57 ಆಗಲಿ 94C ಅರ್ಜಿಗಳು ಕೊಟ್ಟಾಗಲಿ ಅದು ಯಾವುದನ್ನು ನಮಗೆ ಮಾಡಿಕೊಡ್ತಾ ಇಲ್ಲ. ಸುಮ್ಮನೆ ಅದೇ ನೋಟಿಸ್ಗಳ ಮೇಲೆ ನೋಟಿಸ್ ಕೊಡ್ತಾ ಇದ್ದಾರೆ, ನಿಮ್ಮ ದಾಖಲಾತಿ ಕೊಡಿ ಅಂತ. ನಮಗೆ ಯಾವುದೇ ದಾಖಲಾತಿ ಕೊಡೋದ್ರಿಂದ ನಾವು ಏನು ಕೊಡಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಯಾವುದೂ ನಮಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಹಿಂದೆ ಮಾಡ್ಕೊಂಡವರು ದಾಖಲೆ ಮಾಡ್ಕೊಂಡಿದ್ದಾರೆ. ಈಗ ಯಾರಿಗೂ ಕೊಡ್ತಾ ಇಲ್ಲ. ಅದೇ ನೋಟಿಸ್ ಕೊಡ್ತಾ ಇದ್ದಾರೆ, ನಿಮ್ಮ ಒತ್ತುವರಿ ಮಾಡ್ಕೊಂಡಿದ್ದೀರ ಅಂತ. ಯಾರಿಗೆ ಪಾಣಿ ಪಟ್ಟೆ ಇದೆ ಅವರಿಗೂ ಕೂಡ ಒತ್ತುವರಿ ಮಾಡ್ಕೊಂಡಿದ್ದೀರ ಅಂತಲೇ ನೋಟಿಸ್ ಕೊಡ್ತಾ ಇದ್ದಾರೆ. ಅದನ್ನು ಇಲ್ಲಿಗೆ ನಿಲ್ಲಿಸ್ಬಿಟ್ಟು ನಮಗೆ ಸರ್ಕಾರದಿಂದ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಇಲ್ಲಿ ಇರೋರಿಗೆ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋ ಥರ ನಮಗೆ ಇಲ್ಲೇ ಶಾಶ್ವತ ನೆಲೆ ಕೊಡಬೇಕಂತ ಕೇಳ್ಕೊಳ್ತೀವಿ ಸರ್. ಅಂದರೆ ಇವರ ಈ ಫಾರೆಸ್ಟ್ ಅವರ ಇಂಟರ್ಫಿಯರೆನ್ಸಿಂದ ಸರಿಯಾದ ರಸ್ತೆ ಆಗ್ತಾ ಇಲ್ಲ. ಹೌದು, ಮೂಲಭೂತ ಸೌಕರ್ಯಗಳೇನಿದೆ ಈ ಜನಗಳಿಗೆ ಅದು ಸಿಕ್ಕಬೇಕು. ಅವರ ಜಮೀನು ಏನಿದೆ, ಅವರು ಅರಣ್ಯ ಇಲಾಖೆ ಜಮೀನು ಏನಿದೆ ಅವ್ರದ್ದು ಏನಿದೆ ಅವ್ರು ಪಡ್ಕೊಳ್ಳಿ.
ಆದರೆ ಜನರೇನು ಇವಾಗ ಇಲ್ಲಿ ನೆಲೆಸಿದ್ದಾರೆ, ಆ ಜನಗಳಿಗೆ ತೊಂದರೆ ಮಾಡಬಾರ್ದು. ಅವರೇನೋ ಕೂಲಿ ಕಾರ್ಮಿಕರೇ ಇಲ್ಲಿ ನೆಲೆಸಿರೋದು, ದೊಡ್ಡ ದೊಡ್ಡ ಶ್ರೀಮಂತರು ಯಾರು ಬಂದು ನೆಲೆಸಿಲ್ಲ, ಆಯಿತಾ. ಹೀಗೆ ಇಲ್ಲಿ ಅದೇ ಇವ್ರು ಹೇಳ್ದಂಗೆ ಇಲ್ಲಿ ಸಾಕಷ್ಟು ಏನು ನಾವು ಇಳುವರಿಗಳು ಬರಲ್ಲ ಇಲ್ಲಿ, ಬೆಳೆ ಮಳೆ ಬೀಳೋದ್ರಿಂದ. ಏನೋ ಚಿಕ್ಕ ಪುಟ್ಟ ಉದ್ಯಮ ಮಾಡ್ಕೊಂಡಿದ್ದಾರೆ. ಈಗ ಎಲ್ಲರ ಕೆಂಗಣ್ಣು ಏನು, ಆ ಉದ್ಯಮದ ಮೇಲೆ ಕೆಂಗಣ್ಣು, ಆಯಿತಾ. ಆ ಉದ್ಯಮದ ಮೇಲೆ ಕೆಂಗಣ್ಣು ಇರೋದ್ರಿಂದ ಈ ಫಾರೆಸ್ಟ್ ಮತ್ತು ಈ ರಸ್ತೆ ಸೌಲಭ್ಯನೂ ಸರಿಯಾಗಿ ಮಾಡಿಕೊಟ್ಟಿಲ್ಲ. ಇವಾಗ ನಿಮಗೆ ಎಲ್ಲದೂ ಒಂದು ಕಂದಾಯ ಇಲಾಖೆಯಿಂದ ಇದು ಕಂದಾಯನ ಪಡ್ಕೊಳ್ತಿದ್ದಾರೆ ಅಂದರೆ ಅವ್ರಿಗೊಂದು ಮೂಲಭೂತ ಸೌಕರ್ಯಗಳು ಇದು ನಮ್ಮ ಸಂವಿಧಾನದಲ್ಲಿರೋಂಥ ಹಕ್ಕು, ಮೂಲಭೂತ ಹಕ್ಕನ್ನು ನಾವು ಪಡ್ಕೋಬೇಕು. ಬಟ್ ಅದನ್ನು ಮಾಡಿಕೊಡ್ಬೇಕು. ಅದಕ್ಕೆ ಅರಣ್ಯ ಇಲಾಖೆಯವರು ತಡೆ ಮಾಡಬಾರ್ದು ಅನ್ನೋದು ನಮ್ಮ. ಏನೇ ರಸ್ತೆ ಮಾಡೋದಾದ್ರೆ, ಏನೇ ಅಭಿವೃದ್ಧಿ ಕೆಲಸ ಮಾಡೋದಾದ್ರೆ ಬಂದು ಸಮಸ್ಯೆ ಮಾಡ್ತಾರಣ್ಣ, ಅದು ಮಾಡಬಾರ್ದು ಅಂತ ಅವ್ರ ಲೆಕ್ಕಾಚಾರ. ಆ ಥರ ಒಂದ್ಸಲ ಮಾಡಿದ್ರು, ಇಲ್ಲಿ ಕೆಳಗಡೆ ಒಂದು ಮೋರಿ ಆಗಿದೆಯಲ್ಲ, ಆವಾಗ ಮಾಡಿದ್ರು ಇಲ್ಲಿ ಮಾಡಬಾರ್ದು, ಈ ಸೆಕ್ಷನ್ 4 ಅಡಿ ಬರುತ್ತೆ ಅಂತ. ಅದು ಬಿಟ್ಟರೆ ಇನ್ನು ಯಾವುದು ಮಾಡಿಲ್ಲ. ರಸ್ತೆ ಇಲ್ಲದೆ ಜನ ಹೆಂಗೆ ಓಡಾಡ್ಬೇಕಂತೆ, ಗಾಡಿ ಕಷ್ಟ ಆಗುತ್ತೆ. ಈಗ ಸ್ಕೂಲ್ ಮಕ್ಕಳು ಬರ್ತಾರೆ ಹೋಗ್ತಾರೆ, ರಸ್ತೆ ಬೇಕು, ಅಭಿವೃದ್ಧಿ ಆಗ್ತಾ ಇಲ್ಲ. ಮಕ್ಕಳು ಸ್ಕೂಲ್ಗೆಲ್ಲ ಎಲ್ಲಿಗೆ ಹೋಗ್ತಾರೆ? ಹಾನ್ಬಳಿಗೆ ಅಷ್ಟು ದೂರ. ಹಾಂ, ಬಸ್ ಏನಿಲ್ಲ. ಬಸ್ಸು ಬೆಳಗ್ಗೆ ಒಂದು ಸಂಜೆ ಒಂದು ಬರುತ್ತೆ, ಕೆಲವು ಟೈಮ್ ಅದು ಬರಲ್ಲ, ರಸ್ತೆ ಸರಿ ಇಲ್ಲ ಅಂದರೆ ಭಾಳ ತೊಂದರೆ ಇದೆ. ಭಾಳ ತೊಂದರೆ ಆಗುತ್ತೆ. ಭಾಳ ತೊಂದರೆ ಇದೆ ಈ ಊರಲ್ಲಿ ಬದುಕೋದು. ಹೌದು, ಭಾಳ ತೊಂದರೆ ಇದೆ. ಈಗ ನಾವು ಮನೆ ಜಾಗ ಸ್ವಲ್ಪ ಮಾಡ್ಕೊಂಡಿದ್ದೀವಿ. ಈಗ ನಾವು ಇಲ್ಲ ಫಾಸ್ಟ್ ಆಗ್ಬೇಕು ಅಂದ್ರೆ ನಾವು ಎಲ್ಲಿ ಹೋಗಂಗಿಲ್ಲ, ನಾವು ಇಲ್ಲೇ ಇರಬೇಕು. ಎಲ್ಲಿಗೆ ಹೋಗೋದು? ಇಲ್ಲೇ ಮಾಡ್ಕೊಂಡಿರ್ತೀವಿ. ಮಾಡಕ್ಕೆ ಕೊಟ್ಟರು ಸಾಕು. ಮಕ್ಕಳಿಗೆಲ್ಲ ಮಕ್ಕಳಿಗೆ ಸ್ಕೂಲ್ಗೆಲ್ಲ ಅಲ್ಲೇ ಆನ್ಬೆಳೆ ಹೋಗ್ಬೇಕು, ಕಷ್ಟ. ಈಗ ಆಸ್ಪತ್ರೆಗೆಲ್ಲ ಅರ್ಜೆಂಟಿಗೆ ಹಾಸ್ಪಿಟ್ಲ್ ಅಂದ್ರೆ ಆನ್ಬೆಳೆ ಹೋಗ್ಬೇಕು, ಇಲ್ಲ ಅದೇ ಅರ್ಜೆಂಟು, ಇಲ್ಲ ಸಕಲೇಶ್ಪುರ. ಡಾಕ್ಟ್ರ್ ಇರಲ್ಲ ಒಂದು ಟೈಮ್, ಇಲ್ಲಿ ಸಕಲೇಶ್ಪುರನೇ ಹೋಗ್ಬೇಕು ನಾವು. ಹೆಂಗೆ ಇಲ್ಲಿ ಭಾಳ ತೊಂದರೆ ಅನಿಸುತ್ತೆ. ಹೌದು ಸರ್, ತುಂಬ ತೊಂದರೆ ಇದೆ. ನಮಗೆಲ್ಲ ಥರದಲ್ಲೂ ಅನುಕೂಲ ಮಾಡಿಕೊಡ್ಬೇಕು. ನಾವು ಹುಟ್ಟಿನೇ 40 ವರ್ಷ ಆಗಿದೆ. ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜನ ಕಾಲದಿಂದನೂ ತುಂಬ ಕಷ್ಟಪಟ್ಟು ಮಾಡ್ಕೊಂಡಿದ್ದೀವಿ. ಅದನ್ನು ಉಳಿಸ್ಕೊಡ್ಬೇಕು. ಮಕ್ಕಳಿಗೆಲ್ಲ ತುಂಬ ಕಷ್ಟ ಇದೆ. ಬರೀ 14 ಕಿಲೋಮೀಟ್ರ್ ಅಷ್ಟೇ ಅಲ್ಲ, ಆನ್ಬಳ್ಳಿಂದ ಬಿಟ್ಟರೆ ಸಕಲೇಶ್ಪುರನೂ ಹೋಗ್ಬೇಕಾಗತ್ತೆ. ಅಲ್ಲಿಂದ ಬಂದು ಹಾಸ್ಪಿಟ್ಲ್ಗಳಿಗೆಲ್ಲ ತುಂಬ ಕಷ್ಟ ಇದೆ. ಡಾಕ್ಟ್ರ್ ಇರಲ್ಲ, ಮತ್ತು ವೆಹಿಕಲ್ದು ರೋಡ್ ಸರಿ ಇಲ್ಲ. ಫಸ್ಟ್ ಆಫ್ ಆಲು ರೋಡ್ ಸರಿ ಆಗಬೇಕು. ಏನು ಮಾಡೋಕ್ಕೂ ದಾರಿ ಬಿಡ್ತಾ ಇಲ್ಲ. ಓಡಾಡಲ್ಲ, ಎಲ್ಲ ಗಾಡಿನೂ ಓಡಾಡಲ್ಲ. ಅದು 4 ವೀಲೇ ಇರಬೇಕು. 4 ವೀಲರ್ ಗಾಡಿಗಳು ಎಲ್ಲಿದೆ ಇಲ್ಲಿ? ಯಾರೂ ಇಟ್ಕೊಂಡಿರಲ್ಲ ಸಾಮಾನ್ಯಕ್ಕೆ. ಇಲ್ಲ ನಡ್ಕೊಂಡು ಹೋಗಬೇಕು, ಇಲ್ಲ 2 ವೀಲರ್ ಗಾಡಿಗಳಲ್ಲಿ ಹೋಗಬೇಕು. ಆ ಥರ ತೊಂದರೆ ಆಗಬಾರ್ದು, ನಮಗೆ ತೊಂದರೆ ಕೊಡಬಾರ್ದು ಮುಂದೇನು. ಎಲ್ಲ ಇಲ್ಲಿ ಕೂಲಿ ಮಾಡೋರೇ ಇರೋದು. ಎಲ್ಲ ಕೂಲಿ ಮಾಡೋರೇ ಜಾಸ್ತಿ ಇರೋದು. ಬಡವರು ಏನೋ ಒಂದೊಂದು ಅರ್ಧ ಎಕರೆ, 1 ಎಕರೆ, 1.5 ಎಕರೆ ಹಿಂಗೆ ಮಾಡ್ಕೊಂಡು ಅವ್ರ ಹೊಟ್ಟೆಪಾಡಿಗೆ ಬದುಕ್ತಾ ಇದ್ದಾರೆ. ಅಂಥದಕ್ಕೆ ಇವರು ಫಾರೆಸ್ಟ್ನವರು ನಮಗೆ ಇದು ನೋಟಿಸ್ಗಳನ್ನ ಒಂದ್ರ ಮೇಲೆ ಒಂದು ಈಗ 2 ನೋಟಿಸ್ ಬಂದು ಈ 3ನೇ ನೋಟಿಸಿಗೆ ರೆಡಿ ಆಗ್ತಾ ಇದ್ದಾರೆ. ನಮ್ಮನ್ನು ಅಲ್ಲಿ ನಿಮ್ಮದು ಮೂಲ ಇದು ಕೊಡಿ ಅಂತ ಕೇಳ್ತಾರೆ. ನಾವು ಏನು ಮಾಡಿಕೊಡೋದು ಮೂಲಭೂತ ಅಂತೇಳಿ. ಇಲ್ಲಿ ಹೆಂಗೆ ಮತ್ತೆ ಬದುಕಿ ಹೆಂಗೆ ಸಾಕು? ವರ್ಷ ಪೂರ್ತಿ 2-3 ತಿಂಗಳು ಮಳೆ ಇರುತ್ತೆ. ಮಳೆಯಲ್ಲಿ ಕರೆಂಟ್ ಕೊಡಲ್ಲ, ಮಕ್ಳಿಗೆ ಓದ್ಸೋಕ್ಕೆ ಭಾಳ ತೊಂದರೆ ಆಗ್ತದೆ. ಆಮೇಲೆ ರೋಡಿಂದು ಇದು ಸಮಸ್ಯೆ ಇದೆ. ವೆಹಿಕಲ್ ತಿರ್ಗಾಡಕ್ಕೆ ಹೋದ್ರೂ ಮಳೆಯಲ್ಲಿ ತಿರ್ಗಾಡೋಕ್ಕಾಗಲ್ಲ, ಗುಂಡಿ ಬಿದ್ದಿರುತ್ತೆ, ಮಕ್ಳುಗಳಿಗೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಮೋರಿಗಳಿಗೆಲ್ಲ ತೊಲು ಕುಸ್ತೋಗಿದ್ದಾವೆ. ಅದಕ್ಕೂ ರೆಡಿ ಮಾಡಿಕೊಡಲ್ಲ. ಬರ್ತದಲ್ಲ ಸೇತುವೆಗಳು, ಸಣ್ಣ ಕಾಲು ಸೇತುವೆಗಳು, ಅವು ಜರಿದೋಗಿದ್ದಾವೆಲ್ಲ. ಅದನ್ನು ನಿರ್ಮಾಣ ಮಾಡಿಬಿಡಲ್ಲ. ತುಂಬ ವರ್ಷ ಆಯಿತು, ಇಲ್ಲಿ ಯಾವುದು ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ. ಲೋಕಲ್ MLA ಕೇಳಿದ್ರೆ ಏನಂತಾರೆ? ಅವರು ಈ ಸರಿ ಮಾಡಿಸ್ಕೊಡ್ತೀವಿ ಅಂತಾರೆ, ಆಶ್ವಾಸನೆ ಕೊಟ್ಟು ಹೋಗ್ತಾರೆ. ಮತ್ತೆ ತಿರುಗಿ ನೋಡೋದೇ ಇಲ್ಲ ಇಲ್ಲಿ. ಮತ್ತೆ 5 ವರ್ಷ ಕಳಿಬೇಕಾ ಬರಬೇಕು ಅಂದರೆ? 5 ವರ್ಷಕ್ಕೆ ಜಾಸ್ತಿನೇ ಆಗುತ್ತೆ ತುಂಬ. ಅಲ್ಲ, ಭಾಳ ನೋವಿನ ಮಧ್ಯೆನೂ ಭಾಳ ನಗ್ನಗ್ತಾ ಇರ್ತಿರಲ್ಲ ಸರ್, ಹೇಗೆ? ಏನು ಮಾಡೋದು ಸರ್, ಇಲ್ಲಿ ನಾವು ಹುಟ್ಟಿ ಬೆಳೆದಿದ್ದೀವಿ, ಇದು ನಗ್ನಗ್ತಾನೆ ಹೇಳಬೇಕಾಗುತ್ತೆ. ಯಾಕೆಂದರೆ ನಮ್ಮ ಕಷ್ಟನ ನಾವು ಯಾರ ಕೈಲೂ ತೋಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ತುಂಬ ಕಷ್ಟ ಆಗ್ತಾಯಿದೆ. ನಾವು ಹುಟ್ಟಿ ಬೆಳೆದಿರೋದ್ರಿಂದ ನಮಗೆ ರಸ್ತೆಗಳದ್ದೇ ಸಮಸ್ಯೆ, ಆಮೇಲೆ ಕರೆಂಟಿನ ಸಮಸ್ಯೆ, ಆಮೇಲೆ ಆಸ್ಪತ್ರೆಗೆ ಹೋಗೋದಕ್ಕೂ ತುಂಬ ಕಷ್ಟ. ಮಕ್ಕಳ ಜೀವನನೇ ನಾವು ಜೀವನ ನಡೆಸ್ಕೊಂಡು ಹೋಗ್ತಿರೋದೇ ತುಂಬ ಕಷ್ಟದಲ್ಲಿ. ತುಂಬ ಕಷ್ಟ ಅಂದರೆ ಯಾರಿಗೂ ಹೇಳ ತೀರ್ದಾಗ್ಬಿಟ್ಟಿದೆ. ಸರ್ಕಾರಕ್ಕೆ ನಾವೇನು ಹೇಳ್ಕೋಬೇಕು, ನಮ್ಮ ನೋವನ್ನು ಏನು ಹೇಳಿದ್ರು ಅವರು ಇದು ಅರ್ಥ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ನೀವೇ ಒಂದು ಏನಾರ ಇದರ ನಿಮ್ಮ ಮುಖಾಂತರನೇ ನಮಗೊಂದು ಪರಿಹಾರ ಮಾಡಿಕೊಡ್ಬೇಕು ಅಂತ ನಾವು ನಿಮ್ಮ ಹತ್ರ ಕೇಳ್ಕೊಳ್ತೀವಿ. ಅಂದರೆ ಸರ್, 7 ಕಿಲೋಮೀಟ್ರು ಭಾಳ ದುರ್ಗಮ ಇದೆ ರಸ್ತೆ. ಯಾವುದೇ ಥರದ ವ್ಯವಸ್ಥೆ ಅಲ್ಲೆಲ್ಲೂ ಕೂಡ ಇಲ್ಲ. ಸೊ ಹಾಗಾಗಿ ಕನಿಷ್ಠ ಈಗ ನಿಮ್ಮ ಅಗತ್ಯವಾಗಿ ಆಗಬೇಕಾಗಿರುವಂಥ ಮೂಲ ಸೌಕರ್ಯ ಏನು ಅಂತ? ರಸ್ತೆ ಮೈನು. ಅದೇ ಮೇಯ್ನು ರಸ್ತೆ ಸಮಸ್ಯೆ ಇರೋದ್ರಿಂದ ರಸ್ತೆ
ಸುಲಭವಾಗಿದ್ದರೆ ನಮಗೆ ಟ್ಯಾಕ್ಸಿ ಏನು ಇಲ್ಲಿ ಲೋಕಲಲ್ಲಿ ಬಾಡಿಗೆ ಎಲ್ಲ ಇದೆಯಲ್ಲ ಕಡಿಮೆ ಬರ್ತಾರೆ, 100-200 ರೂಪಾಯಿಗೆ. ರಸ್ತೆನೇ ಇಲ್ಲ ಅಂತಂದರೆ 500-1000 ರೂಪಾಯಿ ಕೊಟ್ಟು ಬರಬೇಕು. ಹಾನಬಾಳ ಅಂತಲ್ಲಿ ನೀವು ನೋಡಿದ್ದೀರಲ್ಲ, ನಮಗೆಲ್ಲ ಹಾನಬಾಳಿಗೆ ಹೋಗಬೇಕು. ಶಾಲೆ, ಆಸ್ಪತ್ರೆ ಮತ್ತು ಏನೇ ಮೂಲಭೂತ ನಮಗೆ ಅಂಗಡಿಗಳು, ದಿನಸಿ ಈ ಥರದ್ದು ನಾವೆಲ್ಲ ದಿನಸಿನ ಏನಂದರೆ ತರಬೇಕು ಅಂದ್ರೆ ನಾವು ಹಾನಬಾಳಿಗೆ ಹೋಗಬೇಕು. ಇಲ್ಲಾಂದರೆ ಈ ಮಲೆನಾಡಲ್ಲಿ ನಮ್ಗೆ ಹೆಂಗೆ ಅಂದರೆ, ಈ ಮಲೆನಾಡು ಬಿಟ್ಟು ಇವ್ರು ಏನಾದರೂ ನಮ್ಮನ್ನು ಇಲ್ಲಿ ಒಕ್ಕಲೆಬ್ಸಿ ನೀವು ಹೊರಗಡೆ ಕೊಡ್ತೀವಿ ಜಾಗ ಅಂದರೆ ನಾವು ಅಲ್ಲಿ ಬದುಕು ಕಟ್ಕೊಳಕ್ಕೆ ಆಗಲ್ಲ. ನಮಗೆ ಇಲ್ಲಿ ಬದುಕು, ಇಲ್ಲಿಯ ಈ ನಾವು ಪ್ರಾಣಿ, ಈ ಕಾಡು, ಈ ಪಕ್ಷಿಗಳು, ಇದರೊಳಗಡೆ ಒಡನಾಟ ನಮಗೆ ತುಂಬ ಚೆನ್ನಾಗಿದೆ. ಇದನ್ನು ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಇವರು ನಮ್ಮನ್ನು ಒಕ್ಕಲೆಬ್ಸಿದ್ರೆ ನಾವು ಪ್ರಾಣನೇ ಬಿಟ್ಟುವೇ ಹೊರತು ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಈ ಜಾಗನ ಬಿಟ್ಟು ಹೋಗಲ್ಲ. ಅದು ನಮ್ಮ ಸತಸಿದ್ಧ ಒಂದು ಇದು. ಇವರು ಇನ್ನೂ ಹಂಗೇನಾದರೂ ನಾವು ಇಲ್ಲಿಂದ ಬಿಡಿಸ್ತೀವಿ, ನಾವು ಹೋರಾಟ ಮಾಡಿ ಬಿಡಿಸ್ತೀವಿ ಅಂತ ಏನಾರು ಹೇಳಿದರೆ ನಾವು ಪ್ರಧಾನಮಂತ್ರಿಗಳ ಹತ್ರ, ರಾಷ್ಟ್ರಪತಿ ಹತ್ರ ದಯಾಮರಣಕ್ಕೆ ಅರ್ಜಿ ಹಾಕ್ಕೊಂತೀವಿ. ನಮಗೇನಕ್ಕಿನ್ನ ನಾವು ಹುಟ್ಟಿ ಬೆಳೆದ ಜಾಗ ನಮಗಿಲ್ಲ ಅಂದರೆ ನಮಗೆ ಇದನ್ನೇನಾದರೂ ಇವರು ನಮಗೆ ಮೂಲಭೂತವಾಗಿ ನಮಗೆ ಸೌಕರ್ಯ ಕೊಟ್ಟು ನಮ್ಮ ಜಾಗ ನಮಗೆ ಗುರುತಿಸಿ ನಮ್ಮನ್ನು ಬಿಡಲಿಲ್ಲ ಅಂದರೆ ನಾವೆಲ್ಲರೂ ಈ ನಮ್ಮದು ಏನು ಇದು ಮೂರ್ಖಂಡ್ಗುಡ್ಡ ಹೋರಾಟ ಸಮಿತಿ ಅಂತಲೇ ಮಾಡ್ಕೊಂಡಿದ್ದೀವಿ. ನಮಗೆ ಸರ್ಕಾರದ ಮೇಲೆ ಭಾರಿ ಆಸೆ ಇದೆ. ನಮ್ಮ ಇಲ್ಲಿ ಸ್ಥಳೀಯರು ನಾವು ಹಂಗೆ ಸುಮ್ಮನೆ ಕಾಡೊಳಗಡೆ ಯಾರ್ಯಾರನ್ನೂ ಹೋಗೋಕ್ಕೆ ಬಿಡಲ್ಲ. ನಾವೇ ನಮ್ಮಲ್ಲೇ ಊರಲ್ಲಿ ಒಂದೊಂದು ಊರಲ್ಲೂ ಒಂದು ಗ್ರಾಮ ಸಮಿತಿ ಅಂತೇಳಿದೆ. ಕಾಡ್ಮನೆ ಇರ್ಬೋದು, ಅಗ್ನಿ ಇರ್ಬೋದು, ಅಚ್ಚನಹಳ್ಳಿ ಇರ್ಬೋದು, ಇದೆಲ್ಲ ಸ್ಟ್ರಾಂಗ್ ಆಗಿದ್ದಾವೆ. ಯಾರೇ ಒಳಗಡೆ ಹೋದರೆ ಅರಣ್ಯ ಇಲಾಖೆಯರ್ಕಿಂತ ಮೊದಲು ನಾವು ಹೋಗಿ ಅವ್ರನ್ನ ಕೆಳಗಡೆ ಇಳಿಸಿ ಇದು ಕಾಡುಗಳಿಗೆ ನೋಡಿ, ಈ ಕಾಡೆಲ್ಲ ಉಳಿದಿರೋದ್ರಿಂದ ಬೆಂಕಿ ಹಾಕಕ್ಕೆ ಬಿಡಲ್ಲ ನಾವು. ಯಾರೇ ಬೆಂಕಿ ಏನಾದರೂ ಕೊಟ್ಟರೆ ನಾವು ಗಲಾಟೆ ಮಾಡಿ ಅದನ್ನೆಲ್ಲ ಉಳಿಸ್ತೀವ. ಆದ್ದರಿಂದ ನಾವು ಅರಣ್ಯನೂ ಉಳಿಸಿದ್ದೀವಿ, ಆಮೇಲೆ ನಮ್ಮನ್ನು ಉಳಿಸ್ಬೇಕು ನಮ್ಮ ಸರ್ಕಾರ. ಮತ್ತು ಅರಣ್ಯ ಉಳಿಸೋದ್ರಲ್ಲಿ ನಾವೇನು ಬೇಜಾರಿಲ್ಲ. ನಮಗೆ ಇದರಲ್ಲಿ ಒಂದು 2,000 ಎಕರೆ ಒಳಗಡೆ ನಾವು ಇದ್ದೀವ. ಇದು 9,000 ಚಿಲ್ಲರೆ ಎಕರೆ ಇದೆ. ಇನ್ನೂ ಅವರು 7,000 ಎಕರೆನ ಅವರು ಹೊಸದಾಗಿ ನೋಟಿಫಿಕೇಷನ್ ಮಾಡಿ, ಇದು ಯಾಕೆ ಅಂದರೆ ಇದನ್ನು ಯಾಕೆ ಸಂಕ್ಷಿಪ್ತವಾಗಿ ನಮಗೆ ಸರ್ಕಾರ ಕೊಟ್ಟಿರೋ ದಾಖಲೆ ಪ್ರಕಾರ 1920ನೇ ಇಸ್ವಿಯಲ್ಲಿ ಇದು ಕಂದಾಯ ಭೂಮಿ ಆಗಿರ್ತದೆ. ಇದನ್ನು ಅರಣ್ಯ ಇಲಾಖೆಯವರು ಆವಾಗಿನ ಮಹಾರಾಜರಿಗೆ ಒಂದು ಪತ್ರ ಬರೀತಾರೆ, ಇದು ನಮಗೆ ಅರಣ್ಯಕ್ಕೆ ಸೂಕ್ತವಾಗಿದೆ, ಇದನ್ನು ನಮಗೆ ಅರಣ್ಯಕ್ಕೆ ಮಾಡಿಕೊಡಿ ಅಂಥೇಳಿ. ಆದರೆ ಆವಾಗಿನ ಒಂದು ಮಂತ್ರಿಗಳು ಮತ್ತು ಇವರೆಲ್ಲ ಚರ್ಚೆ ಮಾಡಿ ಇದು 1924ನೇ ಇಸ್ವಿಯಲ್ಲಿ ಕ್ಯಾನ್ಸಲೇಷನ್ ಆಗಿದೆ. ಆ ಕ್ಯಾನ್ಸಲೇಷನ್ ಆಗಿರೋದು ನಮ್ಮದು ಪತ್ರಗಾರಿಕೆ ಇಲಾಖೆಯಿಂದ ನಮ್ಮ ಕೈಗೆ ಸಿಕ್ಕಿದೆ. ಅದನ್ನು ತಗೊಂಡೋಗಿ ನಾವು ಸರ್ಕಾರಕ್ಕೂ ಒಪ್ಪಿಸಿದ್ವಿ. ಆದ್ದರಿಂದ ಸರ್ಕಾರ ನಮ್ಮ ಬಗ್ಗೆ ಗಮನ ಹರಿಸಿ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಒಕ್ಕಲೆಬ್ಬಿಸಿಲ್ಲ ಅಂತಂದಿದ್ದಾರೆ. ಆದ್ದರಿಂದ ನಾವು ಈ TV 18 ಮುಖಾಂತರ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಭೂಮಿ ಮತ್ತು ನಮಗಿಲ್ಲೇನು ಕೂಲಿ ಕಾರ್ಮಿಕರಿದ್ದಾರೆ, ದೀನದಲಿತರಿದ್ದಾರೆ, ಬಡವರಿದ್ದಾರೆ, ಅವ್ರಿಗೆ ಕೆಲವರಿಗೆ ಅಧಿಕಾರಿಗಳ ಹತ್ರ ಹೋಗಿ ಸುಮ್ಮನೆ ಒಂದು ನೋಟಿಸ್ ಕೊಟ್ಟ ತಕ್ಷಣ ನಮ್ದು ಏನೋ ಹೋಗೇ ಬಿಡ್ತೇನೋ ಅನ್ನೋ ಹೆದರ್ತಾ ಇದ್ದಾರೆ. ಗಾಬರಿ ಅಲ್ಲ, ಒಂದು ನೋಟಿಸು ನೀವು ನಿಮ್ಮೂರು ನಿಮ್ಮ ಅದು ದಾಖಲೆ ಸಲ್ಲಿಸಿ ಅಂತಂದ್ರೆ ಎಂಥವ್ರಿಗೂ ಒಂದು ಸ್ವಲ್ಪ ಆತಂಕ ಆಗುತ್ತೆ. ಹ್ಞೂ ಸರ್, ಹೋಗಿ ಅಂತಂದ್ರೆ ಊರು ಬಿಟ್ಟು ಹೆಂಗೆ ಹೋಗೋಕ್ಕಾಗತ್ತೆ? ಹೋಗೋಕ್ಕೆ ಆಗೋದಿಲ್ಲ. ಏನೇನು ತೊಂದರೆ ಆಗ್ತವೆ ಇಲ್ಲಿ ನಿಮ್ಮ ಊರಲ್ಲಿ? ಇಲ್ಲಿ ನೀರಿನ ಸೌಲಭ್ಯ ಇಲ್ಲ, ರೋಡ್ ಸರಿ ಇಲ್ಲ, ಮಕ್ಕಳಿಗೆ ಶಾಲೆಗೆ ಹೋಗೋಕ್ಕೆ ಇದು ಭಾಳ ತುಂಬ ತೊಂದರೆ. ಒಂದು ಹಾಸ್ಪಿಟ್ಲು ಹೋಗ್ಬೇಕಾದ್ರೆ ಒಂದು ಹಾನಬಾಳ ಹೋಗ್ಬೇಕು, ಇಲ್ಲಾಂದರೆ ಸಕಲೇಶ್ಪುರ ಹೋಗ್ಬೇಕು. ಇಂಥ ಭಾಳ ಮೂಲದಲ್ಲಿ ಭಾರಿ ಕಷ್ಟಗಳಾಗಿದೆ. ಒಂದು ಮೋರಿಗಳು ಇದು ಎಲ್ಲ ಕುಸಿತು ಹೋಗಿದ್ದಾವೆ. ಮಳೆಗಾಲದಲ್ಲಿ ಇನ್ನೂ ಕೂಡ ಭಾಳ ಸಮಸ್ಯೆ ಅನ್ಸುತ್ತೆ. ಮಳೆಗಾಲದಲ್ಲಿ ಭಯಂಕರ ತುಂಬ ಸಮಸ್ಯೆ ಆಗುತ್ತೆ. ಬಟ್ ಯಾರು ಕೇಳಲ್ಲ ನಿಮ್ಮನ್ನು, ಹೆಂಗೆ ಬದುಕ್ತಾ ಇದ್ದೀರಿ, ಏನು ಮಾಡ್ತಾ ಇದ್ದೀರಿ ಹೇಳ್ತೀವಿ ನಾವು. ಮತ್ತು ಅರ್ಜಿ ಎಲ್ಲ ಕೊಟ್ಟಿದ್ದೀವಿ, ಅದಕ್ಕೆ ಏನೋ ಸೌಲಭ್ಯ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತಿದ್ವಿ. ಅದು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಮತ್ತೆ ಕೊಡ್ತಾ ಇಲ್ಲ. ಅದರಿಂದ ನಾವೆಲ್ಲ ಕೇಳ್ಕೊತಿದ್ದೀವಿ. ಸರ್, ಮಳೆಗಾಲದಲ್ಲಿ ಭಾಳ ಕಷ್ಟ ಅನ್ಸುತ್ತಾರೆ ಇಲ್ಲಿ. ಮಳೆಗಾಲದಲ್ಲಿ ಕಷ್ಟ ಒಂದು, ಆಮೇಲೆ ಅದೇ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಇದ್ದರೂ ನಾವು ಇಲ್ಲಿ ಹುಟ್ಟಿ ಬೆಳೆದವ್ರು ನಾವು ಇನ್ನೆಲ್ಲಿ ಹೋಗಿಲ್ಲ. ನಮಗೆ ಊರು ಬಿಟ್ಟು ನಾಲ್ಕು ದಾರಿಲ್ಲ, ಮತ್ತು ಬೇರೆ ಕಡೆ ಊರಲ್ಲಿ ನಮಗೆ ಬದುಕೋಕ್ಕೂ ಆಗಲ್ಲ. ಹಾಗಾಗಿ ಇಲ್ಲೇ ಇದ್ದೀವಿ. ಇಲ್ಲಿದ್ದರೂ ನಾವೇನು ಕಾಡು ಒಂದು ನಾಶ ಮಾಡೋದಾಗಲಿ, ಗಿಡ ಮರ ಏನು ನಾಶ ಮಾಡೋಕ್ಕೆ ಬಿಡೋದಿಲ್ಲ. ನಾವು ಈಗ ಒಂದು 50 ವರ್ಷದಿಂದ ತಾಲೂಕು ಆಫೀಸ್ ಎಲ್ಲ ಓಡಾಡೋ ಸಾಕಾಗೋಗಿದೆ. ಅವ್ರು ಹೇಳಿದ್ರೇನು ನಾಳೆ ಬನ್ನಿ ನಾಡ್ದು ಬನ್ನಿ, ಇದೊಂದು ಬಿಟ್ಟರೆ 50 ವರ್ಷದಿಂದ ನಾಡ್ದು ನಮ್ಮ ಅಪ್ಪ ಅಮ್ಮ ಎಲ್ಲ ಓಡಾಡಾಗಿದೆ. ನಮಗೆ ಯಾವ ದಾಖಲೆನೇ ಕೊಟ್ಟಿಲ್ಲ ಅವರು, ಆಯಿತಾ. ತಂದೆ ತಾಯಿ ಎಲ್ಲ ಹುಟ್ಟಿ ಸತ್ತು ಹೋಗೈತಿ ಇಲ್ಲಿ. ಇನ್ನು ನಾವು ಸಾಯೋದೊಂದು ಬಾಕಿ ಇದೆ, ಇನ್ನೂ ಇಲ್ಲ. ನಮ್ಮ ಮಕ್ಕಳಿಗೆ ಈಗ ಇವರು ಸಾಯಿಸ್ತಿದ್ದಾರೆ ಫಾರೆಸ್ಟ್ನವರು ಅಷ್ಟೇ. ಸರ್ ಹೇಗೆ ಸರ್? ಸಾರು ನಮ್ಮ ತಾತ ಮುತ್ತಾತ ಕಾದರು ಒಂದು 60-70 ವರ್ಷದಿಂದ ಇಲ್ಲಿ ಜೀವನ ಮಾಡ್ತಿದ್ದೀರಿ, ಆಯಿತಾ. ನಮಗೊಂದು ರೋಡಿನ ವ್ಯವಸ್ಥೆ ಸರಿ ಇಲ್ಲ. ಆಮೇಲೆ ಒಂದು 6ನೇ ವರ್ಷದಲ್ಲಿ ಸ್ವಲ್ಪ ಗಿಡ ಹಾಕಿದ್ವಿ ಅಲ್ಲಿ. ಫಾರೆಸ್ಟು ಅಮೀದು ಅಂತ ಒಬ್ಬರು ಫಾರೆಸ್ಟ್ ಇದ್ದರು, ಇಷ್ಟು ಹತ್ರ ಬಂದಿದ್ದು ಗಿಡ ಪೂರ್ತಿ ಕಿತ್ತಾಕಿ ಹೋದರು, ಆಯಿತಾ. ಆಮೇಲೆ ಏನು ಮಾಡಿದ್ರು, ಆಕ್ರಮಣ ಮಾಡಿ ಈ ಕಲ್ಲುಗಳನ್ನ ಏನಾದ್ರು ಊರನ್ನ ಬಿಟ್ಟು ಕಾಡನ್ನ ಬಿಟ್ಟು ಮಧ್ಯದ ಊರಿಗೆ ಕಲ್ಲು ಹಾಕ್ಯಾರೆ ಸರ್, ಫಾರೆಸ್ಟ್ ಕಲ್ಲು. ಇಲ್ಲಿ
ಸುಮಾರು ಹೆಚ್ಚು ಕಮ್ಮಿ ಅಂದರೆ ಅಲ್ಲಿ ಅರ್ಧ ಊರಿನ ಈಚೆಗೆ ಹಾಕ್ಯಾರೆ ಫಾರೆಸ್ಟ್ ಕಲ್ಲು, ಅರ್ಧ ಊರಿಂದ ಹಾಕ್ಯಾರೆ. ಯಾಕಂದರೆ ನಾವು ಇಲ್ಲಿ ಸರ್ಕಾರ ನಮ್ಮ ಹತ್ರ ಗಮನ ಇನ್ನೂ ಇದುವರೆಗೆ ಕೊಟ್ಟಿಲ್ಲ. ಸರ್ಕಾರ ನಾವಿದ್ದರೆ ಸರ್ಕಾರ ಇವತ್ತು ಅಲ್ಲಿ ಈಶ್ವರ ಕಂಟ್ರೆ ಕೂತಿರೋದು, ನಾವು ಓಟ್ ಹಾಕೋದಕ್ಕೆ ಅಲ್ಲಿ ಕೂತಿರೋದು, ಸಿದ್ದರಾಮಯ್ಯ ಅಲ್ಲಿ ಇರೋದು, ನಾವು ಓಟ್ ಹಾಕೋದಕ್ಕೆ ಮುಖ್ಯಮಂತ್ರಿ ಆಗಿರೋದು. ಆಯಿತಾ, ನಮಗೊಂದು ನ್ಯಾಯ ಇಲ್ಲ ಅಂದರೆ ಇಲ್ಲಿ ನಾವೇನು ಸರ್ ಹೆಂಗೆ ಜೀವನ ಮಾಡೋದು? ಇಲ್ಲಿ ಮಳೆಗಾಲ ಜಾಸ್ತಿ, ಕಾಟಿಗಳು, ಆನೆಗಳು ಎಲ್ಲ ಅದ್ರ ಮಧ್ಯದಲ್ಲಿ ನಾವು ಜೀವನ ಮಾಡ್ತಿದ್ವಿ. ಒಂದು ಬಾಳೆ ಹಾಕಂಗಿಲ್ಲ, ಬಾಳೆ ತಿಂತವೆ, ಒಂದು ಕಾಫಿ ಗಿಡ ಹಾಕಂಗಿಲ್ಲ, ಕಾಫಿ ಗಿಡ ತಿಂತವೆ ಕಾಟಿಗಳು. ನಾವು ಜೀವನ ಮಾಡ್ಬೇಕು, ಯಾವ ಥರ ಜೀವನ ಮಾಡೋದು ಸರ್? ನಾವು ಇಲ್ಲಿ ಸ್ಕೂಲಿಗೆ ಹೋಗಂಗಿಲ್ಲ ಮಕ್ಕಳು, ಭಾರಿ ಈ ದಿನನಿತ್ಯ ಫಾರೆಸ್ಟ್ನರ್ ಕಿರ್ಕು. 57, 53 ಎಲ್ಲದಕ್ಕೂ ಅರ್ಜಿ ಕೊಟ್ಟಿವಿ, ಯಾವುದು ಮಂಜೂರು ಹಾಕ್ಬಿಡ್ತಾ ಇಲ್ಲ ಅವರು. ಆಯಿತಾ, ಕೆಲವು ನಮ್ಮದು 60 ವರ್ಷದ ಕಾಫಿ ಗಿಡ ಸರ್, ಅದರಲ್ಲಿ ಷಡ್ಯಂತ್ರ ಇದೆ ಅಂತ ಅನ್ಸುತ್ತೆ. ಆ ಷಡ್ಯಂತ್ರ ಬಡವರಿಂದ ಕಿತ್ತು ಮಲ್ಟಿನ್ಯಾಷನಲ್ ಕಂಪ್ನಿಗಳಿಗೆ ಕೊಡುವಂಥದ್ದು ಜಾಗ ಇದೆ ಅದು 60 ವರ್ಷದ ಕಾಪಿ ಗಿಡ ಸರ್. ಇವತ್ತು ನಾವು ಅಲ್ಲಿ ಹೋಗಿ ಎ ಸಿ ಆಫೀಸ್ಗೆಲ್ಲ ಕೋರ್ಟಿಗೆ ಹಾಕಿದ್ವಿ, ವಜಾ ಅಂತ ಹೇಳ್ತಾರೆ. ಈಗ ಅಲ್ಲಿ ಹೋಗಿ ಕೇಳೋ ಹೊತ್ತಿಗೆ ನಿಮ್ಮದು ವಜಾ ಆಗೈತಪ್ಪ ಅಂತ ನಾವು ಯಾರನ್ನ ಕೇಳೋದು? ಎಲ್ಲ ಈ ಥರ ಮಾಡ್ತಾರೆ. ಒಂದು JCB ತಗೊಬಂದು ಒಂದು ಟೈಲೆಟ್ ಬಾತ್ರೂಮ್ ಕಟ್ಟಬೇಕಲ್ಲ, ಒಂಚೂರು ಗೋರ್ಸಿರೆ ಫಾರೆಸ್ಟ್ನಲ್ಲಿ ಬಂದಾಯಿತು, ಎಂತಕ್ಕಪ್ಪ JCB ತಂದು ಇಲ್ಲಿ ಗೋರ್ಸ್ತಿದೀಯ ಅಂತ. ನಾವು ಟೈಲೆಟ್ ಬಾತ್ರೂಮ್ ಮಾಡ್ಕೊಳೋದು ಬೇಡವಾ? ನಾವು ಯಾವ ಥರ ಜೀವನ ಮಾಡ್ಬೋದು ಈ ಊರಲ್ಲಿ ಹೇಳಿ ನೋಡೋಣ. ಈ ಥರ ಪರಿಸ್ಥಿತಿ ನಮ್ದಿದೆ. ಎಲ್ಲದಕ್ಕೂ ನಿಮ್ಮನ್ನ ಹಗ್ಗ ಕೈಕಾಲು ಕಟ್ಟಿ ಬಿಟ್ಬಿಟ್ಟಿದ್ದಾರೆ ಸರ್ ನಿಮ್ಮನ್ನ ಎಲ್ಲದಕ್ಕೂ. ಮೇಯ್ನು ಏನಾಗಿದೆ ಸರ್ ಇಲ್ಲಿ ಅಂತ ಹೇಳಿದರೆ, ನಮಗೆ ಇರೋ ರೋಡಲ್ಲಿ ನಾವು ಈಗ ತಿರುಗಾಡ್ತಾ ಇದ್ದೀವಿ, ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ಬಿಡ್ತಾ ಇಲ್ಲ. ಈಗ ಏನಾದ್ರು ಅಭಿವೃದ್ಧಿ ಮಾಡೋಕ್ಕೆ ಅಂತ ಈಗ ಏನಾದ್ರು JCB ತಂದರೆ JCB ಪ್ಲಸ್ ಟ್ರ್ಯಾಕ್ಟರ್ ಸೀಜ್ ಮಾಡಿಬಿಡ್ತಾರೆ. ಬೇರೆ ಏನು JCB ಸೀಜ್ ಮಾಡಿ ಫಾರೆಸ್ಟಿಂದ ನಿಲ್ಲಿಸ್ಕೊಳ್ತಾರೆ. ಅಲ್ಲಿ ಹಾಗಾಗಿ ನಿಮಗೆ JCB ಸೀಜ್ ಮಾಡೋದ್ರಿಂದ ನಿಮಗೆ ಯಾವುದೇ ಒಬ್ಬ JCB ಓನರ್ ಬರೋಲ್ಲ ಇಲ್ಲಿ ಕೆಲಸ ಮಾಡೋದಕ್ಕೆ. ಬೇರೆ ನಿಮಗೆ ಒಂದು ಮ್ಯಾನುವಲ್ ಕೆಲಸ ಮಾಡಿರೋ 50 ಜನ ಕರ್ಕೊಂಡ್ಬಂದರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಅದರಿಂದ ನಿಮಗೆ ಇಲ್ಲಿ ರೋಡ್ ಅಭಿವೃದ್ಧಿ ನಾವೇ ಸ್ಥಳೀಯರೇ ದುಡ್ಡು ಹಾಕ್ಬಿಟ್ಟು ರೋಡ್ ಅಭಿವೃದ್ಧಿ ಮಾಡ್ಕೊಳ್ತೀವಿ ಅಂದ್ರೂ ಮಾಡೋಕ್ಕೆ ಬಿಡ್ತಾ ಇಲ್ಲ ಅವರು. ಮತ್ತು ಈಗ ಹೊಸ್ದಾಗಿ ನಿಮಗೆ ಏನು ನಮಗೆ ಕರೆಂಟು ನಮಗೆ 100 ವರ್ಷದಿಂದನೂ ಕರೆಂಟ್ ಇದೆ. ಈಗ ಹೊಸ್ದಾಗಿ ನಾವು ಒಂದು ಮನೆ ಕಟ್ಕೊಂಡ್ರೆ ಅದು ಕರೆಂಟ್ ಕನೆಕ್ಷನ್ಗೆ NOC ಕೊಡೋಲ್ಲ, ಹೊಸ ಕರೆಂಟ್ ಕೊಡ್ತಾ ಇಲ್ಲ. ಹೊಸ್ದಾಗಿ ಏನು ಅಭಿವೃದ್ಧಿ ಕಾರ್ಯಗಳನ್ನು ಏನು ಮಾಡೋದಕ್ಕೂ ಬಿಡ್ತಾ ಇಲ್ಲ ಸರ್ಕಾರ. ಇಲ್ಲ ನಾವೇ ಸ್ವಂತ ಇದನ್ನು ಎಲ್ಲ ಊರೇ ಸರ್ ಸಮಿತಿ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ತೀವಿ ಅಂದ್ರೂ ಒಂದು ಯಂತ್ರೋಪಕರಣ ಬಂದ್ರೂ ಅದನ್ನು ಏನು ಮಾಡ್ತಾರೆ, ಟ್ರ್ಯಾಕ್ಟರ್ ಸೀಜ್ ಮಾಡ್ತಾರೆ, JCB ಸೀಜ್ ಮಾಡ್ತಾರೆ. ಅದರಿಂದ ಸುತ್ತಮುತ್ತ ಯಾರೂ ಇಲ್ಲಿ ಬರೋದಕ್ಕೆ ಮತ್ತು ಕೆಲಸ ಮಾಡೋದಕ್ಕೆ ಹೆದರ್ತಾರೆ. ಯಾರು ಕಾಂಟ್ರಾಕ್ಟರ್ ಮುಂದೆ ಬರಲ್ಲ, ಯಾರು ಇಟಾಚಿಯರ್ ಬರಲ್ಲ, JCB ಬರಲ್ಲ. ತಗೊಂಡೋಗಿ ಸೀಸ್ ಮಾಡಿ ನಿಲ್ಲಿಸ್ಬಿಟ್ರೆ ಯಾರು ಬರ್ತಾರೆ ಕೆಲಸ? ಯಾರನ್ನು ಈ ಕಡೆ ಬರೋದ್ರಿಂದ ಅದರಿಂದನೇ ನಿಮಗೆ ನಾವು ಸ್ವಂತ ಖರ್ಚಲ್ಲಿ ರೋಡಿಗೆ 4-5 ವರ್ಷದ ಹಿಂದೆಲ್ಲ ಮಾಡ್ಕೊಳ್ತಾ ಇದ್ದು. ಅವ್ರು ಚೆನ್ನಾಗಿ ಹೇಳಿದ್ರು, ಫಾರೆಸ್ಟ್ ಆಫೀಸರ್ಗಳೆಲ್ಲ ಈಗ ವೈಸ್ರಾಯಿಗಳಾಗಿ ಹೋಗಿದ್ರು. ಹೌದೌದು. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಈ ರೋಡ್ ಈ ಥರ ಹಾಳಾಗೋದಕ್ಕೆ ಕಾರಣ ನಿಮಗೆ ಫಸ್ಟು ನಾವೇ ದುಡ್ಡು ಹಾಕಿ ನಾವು ಊರಿನ ಸಮಿತಿಯಿಂದ ಕೆಲಸ ಮಾಡ್ಕೊಳ್ತಾ ಇದ್ದು. ಇವಾಗ ಕೆಲಸ ಮಾಡೋಕ್ಕೆ ಬಿಡಲ್ಲ ಅವರು. JCB ಬಂದರೆ JCB ಮಾಡ್ತಾರೆ, ಯಾರು ಬರಲ್ಲಲ್ಲ. ಹಾಗಾಗಿ ಭಾರಿ ಸಮಸ್ಯೆ ಆಗ್ಬಿಟ್ಟಿದೆ. ನನಗೆ ಇಲ್ಲಿ ಕಾಡೋದು ಮಕ್ಕಳ ಎಜುಕೇಷನು, ಆರೋಗ್ಯ ವ್ಯವಸ್ಥೆ, ಇದನ್ನೆಲ್ಲ ಹೆಂಗೆ ಮಹಿಳೆಯರು ನಿಭಾಯಿಸ್ತಾ ಇದ್ದಾರೆ ಅಂತ. ಎಲ್ಲ ತಲೆ ಮೇಲೆ ಹೊತ್ಕೋಗೋದು ಮಕ್ಕಳನ್ನ ಆಸ್ಪತ್ರೆ ಸ್ಕೂಲ್ಗಳಿಗೆ ಅರ್ಧ ದಾರಿಗೆ ಬಿಟ್ಟು ಬರೋದು, ಕರ್ಕೊಬರೋಕ್ಕೆ ಹೋಗೋಕ್ಕೆ ಬರೋಕ್ಕೆ ಎಲ್ಲ ಹಿಂಸೆ ಆಗುತ್ತೆ. ಏನು ಮಾಡೋಕ್ಕಾಗುತ್ತೆ? ಮಕ್ಕಳನ್ನ ಕಷ್ಟದಲ್ಲಿ ಬದುಕಿಸ್ತಾ ಇದ್ದೀವಿ ಅಂತ. ನಾವಂತೂ ಹಾಳಾದ್ವಿ, ಮಕ್ಕಳಾದ್ರೂ ಉದ್ಧಾರ ಆಗಲಿ ಅಂತೇಳಿ ಇಲ್ಲಿ ನೋಡಿದರೆ ಸರ್ಕಾರದ ಅದಕ್ಕೂ ಅವಕಾಶ ಕೊಡ್ತಾ ಇಲ್ಲ. JCBಗಳು ಬಂದರೂ ಸೀಜ್ ಮಾಡೋದೆ, ಮತ್ತು ಇವರು ಯಾರು ಬಂದು ಏನಾರು ಕೆಲಸ ಮಾಡ್ತಾಯಿದ್ರೆ ಅವರಿಗೂ ಹೆದರ್ಸೋದು ಎಲ್ಲ ಮಾಡ್ತಾರೆ. ಏನೋ ತೊಂದರೆಲಿ ಸಿಗಾಕೊಂಡಿದ್ದೀವಿ, ಏನೋ ನಮಗೆ ಇದನ್ನು ಉಳಿಸ್ಕೊಡ್ಲಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಹೆಂಗಿದೆ ಈ ಪ್ಲಾಂಟ್ಗೆಲ್ಲ ಕೆಲಸ ಮಾಡಕ್ಕೆ ಹೋಗ್ತಾರಲ್ಲ, ಎಷ್ಟಿದೆ ಕೂಲಿ ಎಲ್ಲ ಸರ್ ಈ ಕಡೆ? 350-400 ರೂಪಾಯಿ ಹಿಂಗೆ ಕೂಲಿ ಕೊಡ್ತಾರೆ. ಅವರಲ್ಲೇ ನಾವು ಜೀವನ ಮಾಡಬೇಕು 400 ರೂಪಾಯಲ್ಲಿ. ಈಗಿನ ಕಾಲದಲ್ಲಿ 400 ರೂಪಾಯಿ ದಿನಕ್ಕೆ ಜೀವನ ಮಾಡೋಕ್ಕಾಗತ್ತ? ಗಂಡ ಹೆಂಡತಿ ಇಬ್ರು ಮಕ್ಕಳು ಅಂದ್ರೆ ಭಾಳ ಕಷ್ಟ ಅದೇ. ಅದನ್ನು ನಿಮ್ಮದಿಯಾಗಿ ಮಾಡೋಕ್ಕೆ ಬಿಡ್ತಾ ಇಲ್ಲ, ಅದನ್ನು ಮಾಡೋಕ್ಕೆ ಬಿಡ್ತಾ ಇಲ್ಲ. ಅಟ್ರಾಸಿಟೀಸ್ ಜಾಸ್ತಿ ಆಗಿದೆ. ಮತ್ತು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಬಿಕಾಸ್ ಆಫ್ ದೆಮ್ ದ ಗೌರ್ಮೆಂಟ್ ಇಸ್ ದೇರ್. ನಮ್ಮ ಕಡೆಯಿಂದ ಗೌರ್ಮೆಂಟ್ ಇದೆ, ಬಟ್ ಅದು ಅವ್ರು ಅರ್ಥ ಮಾಡ್ಕೊಳ್ಬೇಕು, ಅದು ಸಪೋರ್ಟ್ ಮಾಡಬೇಕು. ಹೆಲ್ಪ್ ಮಾಡಿಲ್ಲ ಅಂದರೆ ಉಪದ್ರವ ಮಾಡಬಾರ್ದು. ದಟ್ ಈಸ್ ವಾಟ್ ಇಸ್ ಹ್ಯಾಪನಿಂಗ್. ಅದೇ ಆಗ್ತಾ ಇದೆ. ಸೊ ಭಾಳ ಸರ್, ಕೊನೆಯದಾಗಿ ಸರ್, ಅದೇ ಕೊನೆಯದಾಗಿ ನಮ್ಮ ಶಾಸಕರು ಬಂದು ಇಲ್ಲೆಲ್ಲ ವೀಕ್ಷಣೆ ಮಾಡಿ ಹೋಗಿ, ವಿಶೇಷವಾಗಿ ವಿಧಾನಸಭೆ ಕಲಾಪ ನಡೀತಿರ್ಬೇಕಾದ್ರೆ ಶಾಸಕರು ಸರ್ಕಾರದ ಗಮನ ಸೆಳೆದಿದ್ದಾರೆ. ಹಾಗಾಗಿ ಸರ್ಕಾರದಲ್ಲೂ ಮಂತ್ರಿಗಳು ಶಾಸಕರು ಕೇಳಿದ ಉತ್ತರಕ್ಕೆ ಅವರು ಕೇಳಿದ ಪ್ರಶ್ನೆ ಕಲಾಪದಲ್ಲಿ ನಮ್ಮ ಮಂತ್ರಿಗಳು ಅದಕ್ಕೆ ನಾನು ಯಾವುದೇ ಥರದಲ್ಲೂ ಒಕ್ಕಲೆ ಎಪ್ಸಲ್ಲಪ್ಪ ಅಂತೇಳಿ ಹೇಳಿದ್ದಾರೆ. ಆಮೇಲೆ ಮಂತ್ರಿಗಳು ಮಾತಾಡಬೇಕಾದ್ರೆ ಎಪ್ಸಲ್ಲ ಅಂತಂದ್ರೆ ನೋಟಿಸ್ ಯಾಕೆ ಕೊಡ್ತಾರೆ ಇವರು? ಅದು ನಮಗೆ ಭಯ ಆಗುತ್ತಲ್ಲ. ಈಗ 2 ನೋಟಿಸ್ ಬಂದಿದೆ, ಈಗ 3ನೇದು ಬರ್ಬೋದು, ಇವತ್ತು ಬರ್ಬೋದು, ನಾಳೆನೂ ಬರ್ಬೋದು. ನೋಟಿಸ್ ಯಾಕೆ ಕೊಡ್ತಾರಂತೆ? ಅದೇನೇ ಅರಣ್ಯ ಇಲಾಖೆಯವರು ಅಧಿಕಾರಿಗಳು ಹೇಳಿದರು, ಯಾಕೆ ಮೊನ್ನೆ ಕೇಳಿದೆ ನೀವು ಹಿಂಗೆ ನೋಟಿಸ್ ಕೊಡೋದ್ರಿಂದ ಹೆದರಿಕೆ ಅಂತ. ಆದರೆ ಅವ್ರದ್ರಲ್ಲಿ ಏನಂದರೆ, ಈ ನೋಟಿಸ್ ಕೊಟ್ಟರೆ ಇವ್ರು ಇಷ್ಟು ಜನ ಇದ್ದಾರೆ ಅಂತ ಸರ್ಕಾರಕ್ಕೆ ಒಂದು ನಾವೇ ವರದಿ ಕೊಟ್ಟಂಗಾಗುತ್ತೆ.
ಆ ನೋಟಿಸಿನ ಮೇಲೆ ನಿಮಗೆ ರೆಕಾರ್ಡ್ ಮಾಡಿ ನಿಮ್ಮನ್ನು ಭೂಮಿ ಬಿಡ್ತಾರೆ ಅಂತೇಳಿ ನಾನು ಅರಣ್ಯ ಇಲಾಖೆಯವರು ಹೆಸರು ಹೇಳೋದಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಅವ್ರಿಗೆ ಏನು ಬಂದಿರುತ್ತೆ ಅಂತ ಗೊತ್ತಿಲ್ಲ. ಅವರು ಮೊನ್ನೆ ಕೇಳಿದರು, ಈ ಥರ ನೋಟಿಸ್ ಕೊಡ್ತಾ ಇದ್ದೀರಲ್ಲ ಅಂತ ಕೇಳಿದಾಗ, ಮೊನ್ನೆ ಹಿಂಗೆ ಊರೊಳಗಡೆ ಎಲ್ಲ ಬರ್ತಾ ಇದ್ದಾಗ ಹೇಳಿದರು, ನಮಗೆ ನೋಟಿಸ್ ಕೊಟ್ಟರೆ ಇಷ್ಟು ಮನೆ ಇದೆ ಅಂತೇಳಿ ಸರ್ಕಾರಕ್ಕೆ ಒಂದು ದಾಖಲೆ ಆಗುತ್ತೆ, ಅದರಿಂದ ನಿಮಗೆ ಆ ನೋಟಿಸ್ ಮೇಲೇ ದಾಖಲೆ ಮಾಡಿ ಇವ್ರ ಮಾತು ನಮಗೆ ಅವ್ರ ಮೇಲೆ ನಂಬಿಕೆ ಇದೆ, ಅವ್ರು ನಂಬಲಿ, ಅವ್ರು ಅಲ್ಲ, ಈಗ ನಂಬದೆ ಬೇರೆ ವಿಧಿ ಇಲ್ವಲ್ಲ ನಮ್ಗೆ? ನಾವು ನಂಬದಲೇ ಬೇರೆ ವಿಧಿ ಇಲ್ಲ. ಅದರಿಂದ ಯಾಕೆ ಅಂತಂದರೆ ಸರ್ಕಾರದ ಲೆವೆಲಲ್ಲಿ ಎಲ್ಲರೂ ಒಪ್ಪಿದ್ದಾರೆ. ಆಮೇಲೆ ಮುಖ್ಯಮಂತ್ರಿಗಳು ಬಡವ್ರ ಪರ ಇರೋಂಥ ಮುಖ್ಯಮಂತ್ರಿಗಳಿರೋದ್ರಿಂದ ನಮಗೆ ಭರವಸೆ ಇದೆ. ಯಾಕೆಂದರೆ ನಮಗೆ ಸಿದ್ದರಾಮಯ್ಯ ಅವ್ರ ಮೇಲೆ 100ಕ್ಕೆ 100 ಭರವಸೆ ಇದೆ, ನಮ್ಮನ್ನು ಒಕ್ಕಲೆಬ್ಬಿಸಲ್ಲ ಅಂತ. ಹಾಗಾಗಿ ನಮ್ಮ ಭೂಮಿ ನಾವು ಬಿಟ್ಟು ಹೋಗಲ್ಲ. ನಾವು ಅವ್ರು ಏನೇ ಮಾಡಿದ್ರು ನಾವು ಆಮೇಲೆ ಅರಣ್ಯನೂ ಉಳಿಸ್ತೀವಿ. ಅರಣ್ಯಕ್ಕೆ ಅಂತೂ ತೊಂದರೆ ಮಾಡಲ್ಲ. ನಾವು ನಮ್ಮ ಏನು ಹಿಡುವಳಿ ಭೂಮಿ, ಏನು ಹಿಡುವಳಿ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗಿಂತ ಚೆನ್ನಾಗಿ ಅರಣ್ಯವನ್ನು ನಾವು ನೋಡ್ಕೊಂತೀವಿ. ಅದರಲ್ಲಿ ಫಾರೆಸ್ಟ್ ಇಲಾಖೆಯವರಿಗೆ ಗೊತ್ತು, ಈ 9 ಗ್ರಾಮದಲ್ಲಿ ಈ ಅರಣ್ಯನ ಉಳಿಸಿರೋದು ನಾವು. ಫಸ್ಟೇ ಯಾರ್ಯಾರು ಬಂದು ಮಲ್ಟಿ ಮ್ಯಾನ್ಸರ್ ಕಂಪ್ನಿಯವರು ಅವರು ಇವರು ಬಂದು ಇಲ್ಲಿ ಏನಾದರೂ ಅರಣ್ಯ ಒಳಗಡೆ ಬಂದು ಹಾಕ್ಕೊಂಡಿದ್ರೆ ಇವರು ಅರಣ್ಯನ ಅವ್ರಿಗೆ ಹೆಸರಿಗೆ ಬರ್ಕೊಟ್ಟಾಗಿರೋದು. ಆದ್ದರಿಂದ ಇದು ಕಂದಾಯ ಭೂಮಿಯಾಗಿ ಇರೋದ್ರಿಂದ ಇದು ಅರಣ್ಯನಾದರೂ ಮಾಡಲಿ, ಕಂದಾಯ ಭೂಮಿ ಆಗಾದರೂ ಇಟ್ಕೊಳ್ಳಿ. ಇಲ್ಲಿ ಇನ್ನು ಯಾವುದೇ ಥರದ ಬೇರೆ ಯಾರನ್ನು ಒತ್ತುವರಿ ಮಾಡ್ದಂಗೆ ಈಗ ಏನಿದೆ ಅವರಿಗೆ ಬಿಟ್ಟು ಇನ್ನು ಬೇರೆ ಥರದಲ್ಲಿ ಇವ್ರು ಏನೇ ಮಾಡ್ಯಾರ. ಆಮೇಲೆ ನಿಮಗೆ ನೋಡಿ, ಇದು ಯಾರೂ ಹೇಳಲಿಲ್ಲ, ಈ ಇಡೀ ರಾಜ್ಯಕ್ಕೆ ನೀರು ಕೊಡ್ತಿರೋದು ನಮ್ಮ ಈ ಮೂರ್ಖಂಡ್ಗುಡ್ಡದ ನೀರು. ಇಲ್ಲಿ ಎತ್ತಿನಹೊಳೆ ಅನ್ನೋದು ಇದು ನಮ್ಮ ಒಂದು ಊರಿನಲ್ಲಿ ಇಟ್ಟಿರೋಂಥ ಹೆಸರು. ಇದು ಸರ್ಕಾರ ಇಟ್ಟಿರೋದಲ್ಲ, ನಮ್ಮ ಪೂರ್ವಜರು ಇಟ್ಟಿರೋದು. ಎತ್ತಿನಹೊಳೆ, ಕೆಂಪೋಳೆ, ಅಡ್ಡೋಳೆ ಇವೆಲ್ಲ ಹೆಸರುಗಳು ನಮ್ಮ ಪೂರ್ವಜರು ಇಟ್ಟಿರೋದು. ಅಲ್ಲಿಗೆ ಎತ್ತಿನಹೊಳೆ ಅಂತಲೇ ಹೆಸರಿಟ್ಟಿದ್ದಾರೆ. ಎತ್ತಿನಹೊಳೆಯಲ್ಲಿ ಕೋಲಾರಕ್ಕೆ ನೀರು ಕೊಡ್ತಿದ್ದಾರೆ, ನಮ್ಮ ಭೂಮಿಯಿಂದನೇ ಒಡೆದು ತಗೊಂಡು ಹೋಗ್ತಾರೆ. ನೀವು ನಿಮ್ಮ ಭೂಮಿಲಿ ಇರಬೇಡಿ ಅಂದರೆ ನಾವು ಎಲ್ಲಿಗೆ ಹೋಗೋದು? ಅದರಿಂದ ಈ ಎತ್ತಿನಹೊಳೆ ಪ್ರಾಜೆಕ್ಟು ನೀವು ಕಾಣ್ತಾ ಇದೆಯಲ್ಲ ನೋಡಿ, ಇದು ಅದೇ ನೀರು ಹೋಗ್ತಿರೋದು. ಇಲ್ಲೇ ನೀವು ಎತ್ತಿನಹೊಳೆ ತಲೆ ಮೇಲೆ ಬಂದು ನಿಂತ್ಕೊಂಡಿದ್ದೀರಾ, ಇದು ಕೋಲಾರ ತನಕ ನೀರು ಹೋಗ್ತಿದೆ. ನಮಗೆ ಆ ಕೋಲಾರದ ಭಾಗದ ಶಾಸಕರು ಭೇಟಿಯಾಗಿ ಹೇಳಿದ್ರು. ಮೊನ್ನೆ ನಾವು ಹೋದಾಗ ನಂಜೇಗೌಡರು ಸಿಕ್ಕಿದ್ರು, ಅವರು ಸರ್ಕಾರದ ಶಾಸಕರು. ಅವರು ಇಲ್ಲಪ್ಪ, ನಿಮ್ಗೆ ಯಾವುದೇ ತೊಂದರೆ ಆಗ್ದಂಗೆ ನಾವು ಸರ್ಕಾರದಲ್ಲಿ ಒತ್ತಾಯ ಮಾಡ್ತೀವಿ ಅಂತೇಳಿ ಆಮೇಲೆ ಅವರು ಹೇಳಿದ್ದಾರೆ. ಆದ್ದರಿಂದ ನಮಗೆ ನಂಬಿಕೆ ಇದೆ. ಹಾಗಾಗಿ ನಮಗೆ ಸರ್ಕಾರದ ಮೇಲೆ ಭರವಸೆ ಇದೆ, ನಮಗೇನು ತೊಂದರೆ ಮಾಡಲ್ಲ ಅಂತ. ಅದರಿಂದ ನಿಮ್ಮ ಮುಖಾಂತರ ಇನ್ನೂ ನೀವು ಪರಿಸ್ಥಿತಿಯನ್ನು ಬಂದು ಹಳ್ಳಿ ಮನೆಯನ್ನು ನೀವು ಇವತ್ತಾಗಲೇ ಒಂದು ದಿವಸದಿಂದನೂ ಸುತ್ತಿದ್ದೀರಾ, ಇಡೀ ಇಲ್ಲಿಯ ವ್ಯವಸ್ಥೆ ನೋಡಿದ್ದೀರಾ. ನಮ್ಮನ್ನು ಇಲ್ಲಿ ಈ ಬದುಕು ಕಟ್ಕೊಳ್ಳೋದಕ್ಕೆ ಯಾವುದೇ ತೊಂದರೆ ಮಾಡಬಾರ್ದಂತ ಸರ್ಕಾರದಲ್ಲಿ ಒತ್ತಾಯ ಮಾಡಿ. ಇದಿಷ್ಟು ಈ ಗ್ರಾಮಸ್ಥರ ಮಾತು. 10 ಹಳ್ಳಿಗಳು, 100 ಮನೆಗಳು, ಸಾವಿರಾರು ಜನರು ಆತಂಕದಲ್ಲಿ ಬದುಕ್ತಾ ಇದ್ದಾರೆ. ಪ್ರತಿ ದಿನವೂ ಕೂಡ ಏನಾಗುತ್ತೆ ಅನ್ನುವಂಥ ಒಂದು ಭಯದಲ್ಲೇ ಜೀವನವನ್ನು ಕಟ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿರುವಂಥದ್ದು. ಅರಣ್ಯ ಅಧಿಕಾರಿಗಳು ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದ್ದಾರೆ. ಇದು ನಾವು ಹುಟ್ಟಿದಂಥ ಊರು, ನಮ್ಮನ್ನು ಇಲ್ಲಿಂದ ಒಕ್ಲೆಬ್ಸಿದ್ರೆ ನಾವು ಬದುಕೋದು ಹೇಗೆ ಅನ್ನುವಂಥದ್ದು ಇಲ್ಲಿರುವಂಥ ಗ್ರಾಮಸ್ಥರ ಪ್ರಶ್ನೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.